ಒಂದು ಮನೆಯೊಳಗೆ ನಡೆದ ಡಬಲ್ ಮರ್ಡರ್. ಆದ್ರೆ ನಿಜವಾದ ಕೊಲೆಗಾರ ಯಾರು ಅನ್ನೋದು ಇವತ್ತಿಗೂ ಗೊತ್ತಿಲ್ಲ. ಹೌದು, ಖಂಡಿತ. ಈ ಕರಾಳ ರಹಸ್ಯದ ಆಳವಾದ ವಿಶ್ಲೇಷಣೆ ಶುರು ಮಾಡೋ ಮುನ್ನ, ಅಂದ್ರೆ ಇಂಥದ್ದೇ ಇಂಟ್ರೆಸ್ಟಿಂಗ್ ಚರ್ಚೆಗಳನ್ನ ನಿರಂತರವಾಗಿ ಕೇಳಲು ಆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಕರೆಕ್ಟ್. 2008ರ ಮೇ ತಿಂಗಳಲ್ಲಿ ನೋಯ್ಡಾದ ಜಲವಾಯು ವಿಹಾರ್ ಅಪಾರ್ಟ್ಮೆಂಟ್ನ ಆ L32 ಫ್ಲಾಟ್ನಲ್ಲಿ ನಡೆದ ಆರುಷಿ ತಲ್ವಾರ್ ಮತ್ತು ಹೇಮರಾಜ್ ಹತ್ಯೆ ಪ್ರಕರಣ ಇದೆಯಲ್ಲ, ಇದು ನಮ್ಮ ಇಂದಿನ ಡೀಪ್ ಡೈವ್. ನಿಜ. ನಮ್ಮ ಮುಂದಿರುವ ಈ ರಿಪೋರ್ಟ್ಗಳು, ಡಾಕ್ಯುಮೆಂಟ್ಸ್ ಪ್ರಕಾರ ಇದೊಂದು 13 ವರ್ಷದ ಮಗು ಮತ್ತು 45 ವರ್ಷದ ಕೆಲಸಗಾರನ ಕೊಲೆ. 15 ವರ್ಷಗಳಾದರೂ ಪೊಲೀಸ್ ಇರ್ಬೋದು, ಸಿಬಿಐ ಮತ್ತು ಕೋರ್ಟ್ಗಳೆಲ್ಲ ಒಟ್ಟಾಗಿ ಪ್ರಯತ್ನಿಸಿದ್ರೂ ಬಿಡಿಸಲಾಗದಂಥ ಕಗ್ಗಂಟು ಇದು. ಆಕ್ಚುಲಿ ಈ ಪ್ರಕರಣದ ಬಗ್ಗೆ ಹೊರಗಡೆ ಎಷ್ಟೊಂದು ಕಥೆಗಳಿದೆ ಅಲ್ವಾ? ಆದ್ರೆ ಇವತ್ತು ನಾವು ಕೇವಲ ಆ ಮೇಲ್ನೋಟದ ಫ್ಯಾಕ್ಟ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ಅಂದ್ರೆ ಈ ಇನ್ವೆಸ್ಟಿಗೇಷನ್ ಎಲ್ಲಿ ದಾರಿ ತಪ್ಪಿತು, ಪೇರೆಂಟ್ಸ್ ನಿಜವಾಗ್ಲೂ ಗಿಲ್ಟಿನಾ ಅಥವಾ ಈ ಇಡೀ ಸಿಸ್ಟಮ್ನ ವಿಕ್ಟಿಮ್ಸಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಯಾಕಂದ್ರೆ ಒಂದು ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಕನ್ನಡಿ. ಎಕ್ಸಾಕ್ಟ್ಲಿ. ಆ ಕರಾಳ ರಾತ್ರಿ ನಿಜಕ್ಕೂ ಏನಾಯ್ತು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು 2008ರ ಮೇ 15ರ ರಾತ್ರಿಗೆ ಹೋಗ್ಬೇಕು ನಾವು. ಡಾಕ್ಟರ್ ರಾಜೇಶ್ ಮತ್ತು ನೂಪುರ್ ತಲ್ವಾರ್ ಇಬ್ರು ನೋಯ್ಡಾದಲ್ಲಿ ತುಂಬಾ ಯಶಸ್ವಿ ಡೆಂಟಿಸ್ಟ್ಗಳು. ಹೌದು. ಅವರ 13 ವರ್ಷದ ಮಗಳು ಆರುಷಿಗೆ ಮೇ 24ರಂದು ಹುಟ್ಟುಹಬ್ಬ ಇತ್ತು. ಸೊ ಅಡ್ವಾನ್ಸ್ ಗಿಫ್ಟ್ ಆಗಿ ತಂದೆ ತಾಯಿ ಆಕೆಗೆ ಒಂದು ಸೋನಿ ಡಿಜಿಟಲ್ ಕ್ಯಾಮೆರಾ ಕೊಡ್ತಾರೆ. ಓಕೆ. ಆ ಹೊಸ ಕ್ಯಾಮೆರಾದಲ್ಲಿ ರಾತ್ರಿ 10ವರೆಗೆ ಆರುಷಿ ತನ್ನ ಕೊನೆ ಫೋಟೋ ಕ್ಲಿಕ್ ಮಾಡ್ತಾಳೆ. ಆಮೇಲೆ 11 ಗಂಟೆ ಸುಮಾರಿಗೆ ರಾಜೇಶ್ ತಲ್ವಾರ್ ಇಂಟರ್ನೆಟ್ ರೌಟರ್ ಆನ್ ಮಾಡಕ್ ಹೇಳ್ತಾರೆ. ರೆಕಾರ್ಡ್ಸ್ ಪ್ರಕಾರ ರಾತ್ರಿ 11:08ರವರೆಗೂ ಲ್ಯಾಪ್ಟಾಪ್ ಯೂಸ್ ಆಗಿದೆ. ಅಂದ್ರೆ ಎಲ್ಲವೂ ಒಂದು ಸಾಮಾನ್ಯ ಕುಟುಂಬದ ದಿನಚರಿಯಂತೆಯೇ ಇತ್ತು ಅಂತಾಯ್ತು. ಹೌದು, ಎಲ್ಲರೂ ಮಲಗ್ತಾರೆ. ಆದ್ರೆ ಇಲ್ಲಿ ನಾವು ಆ ಮನೆಯ ಸ್ಟ್ರಕ್ಚರ್ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಹೌದು, ಆ 3 ಬಾಗಿಲುಗಳ ಬಗ್ಗೆ ಅಲ್ವಾ? ಆ ಫ್ಲಾಟ್ನ ಎಂಟ್ರಿ ಪಾಯಿಂಟ್ ಓದಿದಾಗ ನನಗೂ ಬಹಳ ವಿಚಿತ್ರ ಅನಿಸ್ತು. ಹೌದು, ಆ ಮನೆಯ ಸ್ಟ್ರಕ್ಚರ್ ಈ ಇಡೀ ಕೇಸ್ನ ಅತ್ಯಂತ ಕ್ರಿಟಿಕಲ್ ಪಾಯಿಂಟ್. ನೋಡಿ, ಅತ್ಯಂತ ಹೊರಗಡೆ ಒಂದು ಕಬ್ಬಿಣದ ಗ್ರಿಲ್ ಗೇಟ್ ಇತ್ತು. ಅದರ ಒಳಗೆ ಒಂದು ಮೆಶ್ ಡೋರ್ ಅಂದ್ರೆ ಜಾಲರಿಯ ಬಾಗಿಲಿತ್ತು. ಅದಕ್ಕೆ ಒಳಗಿನಿಂದ ಲ್ಯಾಚ್ ಹಾಕಬಹುದಿತ್ತು. ಓಕೆ. ಅತ್ಯಂತ ಒಳಗೆ ಮುಖ್ಯವಾದ ಮರದ ಬಾಗಿಲಿತ್ತು. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಹೊರಗಿನ ಗ್ರಿಲ್ ಗೇಟ್ ಮತ್ತು ಮಧ್ಯದ ಮೆಶ್ ಗೇಟ್ನ ನಡುವೆ ಹೇಮರಾಜ್ ರೂಮ್ನ ಒಂದು ಬಾಗಿಲು ಓಪನ್ ಆಗ್ತಿತ್ತು. ಅಂದ್ರೆ ಮನೆಯ ಮುಖ್ಯ ಬಾಗಿಲು ಲಾಕ್ ಆಗಿದ್ರೂ ಕೂಡ ಯಾರಾದರೂ ಹೇಮರಾಜ್ ರೂಮ್ ಮೂಲಕ ಮನೆಯ ಒಳಗೆ ಅಥವಾ ಹೊರಗೆ ಹೋಗಬಹುದಾದಂಥ ಒಂದು ಪ್ಯಾರಲಲ್ ಆಕ್ಸೆಸ್ ಆ ಮನೆಗಿತ್ತು ಅಂತಾಯ್ತಲ್ವಾ? ಹೌದು, ಒಂದು ಪ್ಯಾರಲಲ್ ದಾರಿ ಇತ್ತು. ಆದರೆ ಎಲ್ಲವೂ ಇಷ್ಟೊಂದು ನಾರ್ಮಲ್ ಆಗಿದ್ದಾಗ ರಾತ್ರಿ 12ರಿಂದ ಬೆಳಗ್ಗೆ 6ರ ಒಳಗೆ ಇಡೀ ಮನೆಯ ವಾತಾವರಣ ಸ್ಮಶಾನ ಆಗಿದ್ದು ಹೇಗೆ? ಅದೇ ಅತಿ ದೊಡ್ಡ ಪ್ರಶ್ನೆ. ಮರುದಿನ ಬೆಳಗ್ಗೆ 6 ಗಂಟೆಗೆ ಕೆಲಸದಾಕೆ ಭಾರತಿ ಮನೆಗೆ ಬರ್ತಾಳೆ. ಪ್ರತಿದಿನ ಒಂದೇ ಬೆಲ್ಗೆ ಬಾಗಿಲು ತೆಗೆಯುತ್ತಿದ್ದ ಹೇಮರಾಜ್ ಆ ದಿನ ಬಾಗಿಲು ತೆಗೆಯುವುದಿಲ್ಲ. ನೂಪುರ್ ತಲ್ವಾರ್ ಎದ್ದು ಬಂದು ಒಳಗಿನ ಮರದ ಬಾಗಿಲು ತೆಗೀತಾರೆ. ಆದ್ರೆ ಮಧ್ಯದ ಜಾಲರಿ ಬಾಗಿಲು ಹೊರಗಡೆಯಿಂದ ಲಾಕ್ ಆಡಿದೆ ಅಂತ ಅವರು ಭಾರತಿಗೆ ಹೇಳ್ತಾರೆ. ಹೇಮರಾಜ್ ಎಲ್ಲೋ ಹಾಲ್ ತರಲು ಹೋಗಿರ್ಬೇಕು ಅಂತ ಅನ್ಕೊಂಡು ನೂಪುರ್ ಅವನ ಮೊಬೈಲ್ಗೆ ಕಾಲ್ ಮಾಡ್ತಾರೆ. ಆ ಕಾಲ್ ಕನೆಕ್ಟ್ ಆದ ರೀತಿ ನನಗಂತೂ ಬಹಳ ಆಶ್ಚರ್ಯ ತರಿಸ್ತು ನೋಡು. ಹೌದು, ಕಾಲ್ ರಿಂಗ್ ಆಗುತ್ತೆ, ಯಾರೋ ಫೋನ್ ರಿಸೀವ್ ಮಾಡ್ತಾರೆ, ಆದರೆ 2 ಸೆಕೆಂಡ್ನಲ್ಲಿ ಕಟ್ ಮಾಡಿ ಸ್ವಿಚ್ ಆಫ್ ಮಾಡ್ತಾರೆ. ಇದು ಹೇಮರಾಜು ಸುಮ್ಮನೆ ಹಾಲ್ ತರಲು ಹೋಗಿದ್ದ ಅನ್ನೋದನ್ನ ಕಂಪ್ಲೀಟ್ ರಿಜೆಕ್ಟ್ ಮಾಡುತ್ತಲ್ವಾ? ಎಕ್ಸಾಕ್ಟ್ಲಿ. ಯಾರೋ ಆ ಸನ್ನಿವೇಶವನ್ನ ಕಂಟ್ರೋಲ್ ಮಾಡ್ತಾ ಇದ್ರು ಅಥವಾ ಪ್ಯಾನಿಕ್ ಆಗಿ ಫೋನ್ ಕಟ್ ಮಾಡಿದ್ರು. ಆಕ್ಚುಲಿ ಆ ಫೋನ್ ಇವತ್ತಿಗೂ ಸಿಕ್ಕಿಲ್ಲ. ಖಂಡಿತ ಸಿಕ್ಕಿಲ್ಲ. ಆ ಫೋನ್ ಕಟ್ ಆದ ನಂತರ ನೂಪುರ್ ಬಾಲ್ಕನಿಯಿಂದ ಡ್ಯೂಪ್ಲಿಕೇಟ್ ಕೀಸ್ ಕೆಳಗೆ ಎಸಿತಾರೆ. ಭಾರತಿ ಆ ಕೀ ತಗೊಂಡು ಬಂದು ಮೇಲೆ ಬಂದು ಬಾಗಿಲು ತಳ್ಳಿದಾಗ ಅವಳಿಗೆ ಶಾಕ್ ಆಗಿತ್ತೆ. ಯಾಕಂದ್ರೆ ಜಾಲರಿಯ ಬಾಗಿಲಿಗೆ ಬೀಗ ಹಾಕಿರ್ಲಿಲ್ಲ, ಕೇವಲ ಲ್ಯಾಚ್ ಮಾಡಲಾಗಿತ್ತು. ಅದು ಸುಲಭವಾಗಿ ಓಪನ್ ಆಗುತ್ತೆ. ಅಷ್ಟ್ರಲ್ಲಿ ರಾಜೇಶ್ ತಲ್ವಾರ್ ಎಚ್ಚರಗೊಂಡು ಡೈನಿಂಗ್ ಟೇಬಲ್ ಬಳಿ ಬರ್ತಾರೆ. ಅಲ್ಲಿ ಒಂದು ಸ್ಕಾಚ್ ವಿಸ್ಕಿ ಬಾಟ್ಲ್ ಇತ್ತು ಮತ್ತು ಅದರ ಮೇಲೆ ರಕ್ತದ ಕಲೆಗಳಿದ್ವು. ಬಾಪ್ರೇ! ಇದನ್ನ ನೋಡಿ ಗಾಬರಿಯಾಗಿ ರಾಜೇಶ್ ನೇರವಾಗಿ ಆರುಷಿಯ ರೂಮ್ ಕಡೆ ಓಡ್ತಾರೆ. ಆ ರೂಮ್ ಯಾವಾಗ್ಲೂ ಆಟೋಮ್ಯಾಟಿಕ್ ಲಾಕ್ ಆಗ್ತಿತ್ತು. ಆದ್ರೆ ಆ ದಿನ ಬಾಗಿಲು ಓಪನ್ ಇತ್ತು. ಒಳಗೆ ಹೋದ್ರೆ ಬೆಡ್ ಮೇಲೆ ರಕ್ತದ ಮಡುವಿನಲ್ಲಿ ಆರುಷಿಯ ಬಾಡಿ ಇತ್ತು. ತಲೆಗೆ ಯಾವುದೋ ಭಾರವಾದ ವಸ್ತುವಿನಿಂದ ಹೊಡೆದು ಆಮೇಲೆ ಕತ್ತನ್ನು ತುಂಬಾ ನಿಖರವಾಗಿ ಸೀಳಲಾಗಿತ್ತು. ಅಂದ್ರೆ ಇಂಥ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಹೇಮರಾಜ್ ಕಾಣಿಯಾಗಿದ್ದಾನೆ, ಆತನ ರೂಮ್ ಖಾಲಿ ಇದೆ, ಫೋನ್ ಪಿಕ್ ಮಾಡಿ ಕಟ್ ಮಾಡಿದಾನೆ ಅಂದಾಗ
ಸಹಜವಾಗಿಯೇ ಪೊಲೀಸರ ಮೊದಲ ಗುರಿ ಹೇಮರಾಜ್ ಕಡೆನೇ ಹೋಗುತ್ತೆ. ಹೌದು, ನೇರವಾಗಿ ಆತನನ್ನೇ ಕೊಲೆಗಾರ ಅಂತ ಫಿಕ್ಸ್ ಮಾಡಿದ್ರು. ಆದರೆ ಈ ತೀರ್ಮಾನ ಎಷ್ಟೊಂದು ಆತುರದ್ದು ಅನ್ನೋದು ಮರುದಿನವೇ ಬಯಲಾಗುತ್ತಲ್ವಾ? ಯಾಕಂದ್ರೆ ಮೊದಲ ದಿನ ಪೊಲೀಸರು ಆತನನ್ನು ಹಿಡಿಯೋಕೆ ಎಲ್ಲೆಲ್ಲೋ ಟೀಮ್ ಕಳಿಸ್ತಾರೆ. ಎಕ್ಸಾಕ್ಟ್ಲಿ. ಮೇ 16ರಂದು ಇಡೀ ದಿನ ಹುಡುಕಾಟ. ರಾಜೇಶ್ ತಲ್ವಾರ್ ಆತನನ್ನು ಹಿಡಿದುಕೊಟ್ಟವರಿಗೆ 25,000 ರೂಪಾಯಿ ಬಹುಮಾನ ಘೋಷಿಸ್ತಾರೆ. ಓಕೆ. ಪೊಲೀಸ್ ಕೂಡ 20,000 ರಿವಾರ್ಡ್ ಅನೌನ್ಸ್ ಮಾಡಿ ನೇಪಾಳಕ್ಕೆಲ್ಲ ಟೀಮ್ ಕಳಿಸ್ತಾರೆ. ಆದ್ರೆ ಮೇ 17ರಂದು ರಿಟೈರ್ಡ್ ಪೊಲೀಸ್ ಆಫೀಸರ್ ಕೆ ಗೌತಮ್ ಆ ಮನೆಗೆ ವಿಸಿಟ್ ಮಾಡಿದಾಗ ಇಡೀ ಕೇಸ್ನ ದಿಕ್ಕೇ ಬದಲಾಗುತ್ತೆ. ಓಕೆ. ಅವರು ಟೆರೆಸ್ ಕಡೆ ಹೋಗುವ ಮೆಟ್ಲುಗಳ ಮೇಲೆ ರಕ್ತದ ಕಲೆಗಳನ್ನು ನೋಡ್ತಾರೆ. ಓಕೆ. ಗೌತಮ್ ಅವರು ಆ ಟೆರೆಸ್ ಬಾಗಿಲಿನ ಬೀಗ ಒಡೆದು ಮೇಲೆ ಹೋದಾಗ ಅಲ್ಲಿ ಹೇಮರಾಜ್ನ ಕೊಳೆತ ಶವ ಸಿಗುತ್ತೆ. ಅವನ ಕತ್ತನ್ನು ಆರುಷಿಯಂತೆಯೇ ಸೀಳಲಾಗಿತ್ತು ಮತ್ತು ಅವನ ಬಾಡಿಯನ್ನ ಡ್ರ್ಯಾಗ್ ಮಾಡಿ ಒಂದು ಹಳೆ ಕೂಲರ್ ಪ್ಯಾನೆಲ್ನಿಂದ ಮುಚ್ಚಲಾಗಿತ್ತು. ಇಲ್ಲಿ ನಮ್ಮ ಪೊಲೀಸ್ ವ್ಯವಸ್ಥೆಯ ಅತಿ ದೊಡ್ಡ ಫೇಲ್ಯೂರ್ ಎದ್ದು ಕಾಣುತ್ತೆ ನೋಡಿ. ಒಂದು ಮರ್ಡರ್ ನಡೆದಿದೆ ಅಂದ್ರೆ ಐಡಿ ಮನೆಯನ್ನ ಎಲ್ಲೋ ಟೇಪ್ ಹಾಕಿ ಸೀಲ್ ಮಾಡ್ಬೇಡ್ತಾನೆ. ಖಂಡಿತ ಮಾಡ್ಬೇಕು. ಆ ಮನೆಯ ಪ್ರತಿಯೊಂದು ಮೂಲೆ, ಟೆರೆಸ್, ಮೆಟ್ಲು ಎಲ್ಲವನ್ನೂ ಸರ್ಚ್ ಮಾಡಬೇಕು. ಆದರೆ ನಮ್ಮ ಸೋರ್ಸ್ಗಳ ಪ್ರಕಾರ ಆ ದಿನ 15ರಿಂದ 20 ಜನ ಮನೆಯೊಳಗೆ ಓಡಾಡಿದ್ದಾರೆ. ಹೌದು, ಇದು ನಿಜಕ್ಕೂ ಆಘಾತಕಾರಿ. ರಾಜೇಶ್ ಅವರ ಕ್ಲಿನಿಕ್ ಸ್ಟಾಫ್ ಬಂದು ಆರುಷಿ ರೂಮ್ ಕ್ಲೀನ್ ಮಾಡ್ತಾರೆ, ಮೆಟ್ಲುಗಳನ್ನ ಒರೆಸ್ತಾರೆ. ಒಂದು ಕ್ರೈಮ್ ಸೀನ್ ಒಳಗೆ ಜನ ಹೀಗೆ ಓಡಾಡಿದ್ರೆ ಕೂದ್ಲು, ಬೆರಳಚ್ಚು, ಫೈಬರ್ನಂತಹ ಮೈಕ್ರೋ ಎವಿಡೆನ್ಸ್ಗಳು ಹೇಗೆ ಉಳಿಯುತ್ತೆ ಹೇಳಿ? ಉಳಿಯೋಕೆ ಸಾಧ್ಯನೇ ಇಲ್ಲ. ಪೊಲೀಸರ ಈ ನಿರ್ಲಕ್ಷ್ಯವೇ ಈ ಕೇಸ್ ಇವತ್ತಿಗೂ ಸಾಲ್ವ್ ಆಗದಿರಲು ಮುಖ್ಯ ಕಾರಣ. ಯಾಕಂದ್ರೆ ಟೆರೆಸ್ ಗೋಡೆ ಮೇಲೆ ಒಂದು ರಕ್ತ ಸಿಕ್ತ ಕೈಯಚ್ಚು ಅಂದ್ರೆ ಬ್ಲಡಿ ಹ್ಯಾಂಡ್ ಪ್ರಿಂಟ್ ಇತ್ತು ಮತ್ತು ಹೇಮರಾಜ್ ಬಾಡಿ ಬಳಿ 8 ಅಥವಾ 9 ನಂಬರ್ ಶೂ ಪ್ರಿಂಟ್ಸ್ ಇದ್ವು. ಇಷ್ಟೆಲ್ಲಾ ಕ್ರಿಟಿಕಲ್ ಸಾಕ್ಷ್ಯಗಳಿದ್ರೂ ಪೊಲೀಸರು ಅದನ್ನ ಸರಿಯಾಗಿ ಪ್ರಿಸರ್ವ್ ಮಾಡಲಿಲ್ಲ. ಅಂದಹಾಗೆ ರಾಜೇಶ್ ತಲ್ವಾರ್ ಅವರ ಶೂ ಸೈಜ್ 6. ಶೂ ಸೈಜ್ 8-9, ಆದ್ರೆ ತಂದೆ ಸೈಜ್ 6. ಇದೊಂದು ಅತಿ ಮುಖ್ಯವಾದ ಫಿಸಿಕಲ್ ಎವಿಡೆನ್ಸ್. ಮನೆಯೊಳಗೆ ಬೇರೊಬ್ಬ ವ್ಯಕ್ತಿ ಇದ್ದ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷ್ಯ ಬೇಕಾ? ಬೇಡ. ಆದರೆ ಹೇಮರಾಜ್ನ ಬಾಡಿ ಸಿಕ್ಕ ತಕ್ಷಣ ನೋಯ್ಡಾ ಪೊಲೀಸರು ತಮ್ಮ ತಪ್ಪುಗಳನ್ನ ಮುಚ್ಚಿಕೊಳ್ಳಲು ಕಥೆ ಕಂಪ್ಲೀಟ್ ಉಲ್ಟಾ ಮಾಡ್ತಾರೆ. ಹೌದು, ದಿಢೀರಂತ ಪೇರೆಂಟ್ಸ್ ಕಡೆ ತಿರುಗುತ್ತಾರೆ. ಹೌದು. ಮೇ 23ರಂದು ರಾಜೇಶ್ ತಲ್ವಾರ್ ಅರೆಸ್ಟ್ ಆಗ್ತಾರೆ. ಇಲ್ಲಿಂದ ಈ ಕೇಸ್ನ ಅತ್ಯಂತ ಡಾರ್ಕ್ ಚಾಪ್ಟರ್ ಶುರುವಾಗುತ್ತೆ. ಲಕ್ನೋದ ಐಜಿ ಗುರುದರ್ಶನ್ ಸಿಂಗ್ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಅವ್ರು ಕೊಟ್ಟ ಸ್ಟೇಟ್ಮೆಂಟ್ ಇಡೀ ದೇಶವನ್ನೇ ಬೆಚ್ಚಿಬೀಳಿಸುತ್ತೆ. ಅದೇ ಆ ಅಸಂಬಂಧದ ಬಗ್ಗೆ ಅಲ್ವಾ? ಹೌದು. 13 ವರ್ಷದ ಆರುಷಿ ಮತ್ತು 45 ವರ್ಷದ ಹೇಮರಾಜ್ ನಡುವೆ ಅಸಂಬಂಧವಿತ್ತು. ಅದನ್ನು ತಂದೆ ರಾಜೇಶ್ ತಲ್ವಾರ್ ಆಕ್ಷೇಪಾರ್ಹ ಸ್ಥಿತಿಯಲ್ಲಿ ನೋಡಿ ಕೋಪದಲ್ಲಿ ಇಬ್ಬರನ್ನೂ ಕೊಂದ್ರು ಅಂತ ಓಪನ್ ಆಗಿ ನ್ಯಾಷನಲ್ ಟೆಲಿವಿಷನ್ನಲ್ಲಿ ಹೇಳ್ತಾರೆ. ಇಲ್ಲಿ ಸ್ವಲ್ಪ ನಿಲ್ಸೋಣ. ಯಾವುದೇ ಫೋರೆನ್ಸಿಕ್ ರಿಪೋರ್ಟ್ ಬರೋದಕ್ಕೂ ಮುಂಚೆ ಒಬ್ಬ ಐಜಿ ರ್ಯಾಂಕ್ನ ಆಫೀಸರ್ ಬಂದು ಒಂದು 13 ವರ್ಷದ ಮಗುವಿನ ಕ್ಯಾರೆಕ್ಟರ್ ಬಗ್ಗೆ ಈ ರೀತಿ ಮಾತಾಡ್ತಾರೆ ಅಂದ್ರೆ ಇದು ಎಂಥ ಸಿಸ್ಟಮ್? ನಿಜ, ಇದು ತುಂಬಾ ಅಮಾನವೀಯ. 24/7 ನ್ಯೂಸ್ ಚಾನೆಲ್ಗಳಿಗೆ ಇದೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಯಿತು. ಪೇರೆಂಟ್ಸ್ ಮೇಲೆ ಮೀಡಿಯಾ ಟ್ರಯಲ್ ಶುರುವಾಯಿತು. ಸಮಾಜ ಕೂಡ ಅವರನ್ನೇ ವಿಲನ್ ಅಂತ ಡಿಸೈಡ್ ಮಾಡ್ತು. ತಮ್ಮ ಮಗುವನ್ನ ಕಳೆದುಕೊಂಡು ಶೋಕದಲ್ಲಿದ್ದ ತಂದೆ ತಾಯಿಗೆ ಪೊಲೀಸರು ಮತ್ತು ಸಮಾಜ ಕೊಟ್ಟ ಗಿಫ್ಟ್ ಇದೇನಾ? ಇದು ಕಾಡುವ ಪ್ರಶ್ನೆ. ಪಬ್ಲಿಕ್ ಪ್ರೆಷರ್ ಮತ್ತು ಜನರ ಆಕ್ರೋಶ ಹೆಚ್ಚಾದಾಗ ಈ ಸ್ಟೋರಿ ನಿಲ್ಲಲ್ಲ ಅನ್ನೋದು ಪೊಲೀಸರಿಗೆ ಅರ್ಥ ಆಗತ್ತೆ. ಆಗ ಅವರು ತಮ್ಮ ಥಿಯರಿ ಬದಲಾಯಿಸ್ತಾರೆ. ಮತ್ತೆ ಹೊಸ ಕತೆ? ಹೌದು. ಆರುಷಿ ಕ್ಯಾರೆಕ್ಟರ್ ಮೇಲೆ ತಂದಿದ್ದ ಆರೋಪವನ್ನ ಸ್ವಲ್ಪ ಸೈಡ್ಗಿಟ್ಟು ರಾಜೇಶ್ ತಲ್ವಾರ್ಗೆ ಅನಿತಾ ದುರಾನಿ ಅನ್ನೋ ಮಹಿಳೆ ಜೊತೆ ಅಫೇರ್ ಇತ್ತು, ಅದನ್ನ ಆರುಷಿ ವಿರೋಧಿಸಿದ್ಲು, ಅದಕ್ಕೆ ಕೊಂದ್ರು ಅಂತ ಹೇಳ್ತಾರೆ. ಆದ್ರೆ ಇವ್ಯಾವುದಕ್ಕೂ ಅವರ ಬಳಿ ಸಾಲಿಡ್ ಎವಿಡೆನ್ಸ್ ಇರ್ಲಿಲ್ವಲ್ವಾ? ಕೇವಲ ಗಾಳಿಯಲ್ಲಿ ಗುಂಡಾಡಿಸೋ ತರ ಇತ್ತು. ಎಕ್ಸಾಕ್ಟ್ಲಿ. ಎವಿಡೆನ್ಸ್ ಇರ್ಲಿಲ್ಲ. ಪೊಲೀಸರ ಈ ಕನ್ಫ್ಯೂಷನ್ ಮತ್ತು ಮೀಡಿಯಾ ಪ್ರೆಷರಿಂದಾಗಿ ಮೇ 31ರಂದು ಈ ಕೇಸನ್ನು ಸಿಬಿಐ ಕೈಗೆ ಒಪ್ಪಿಸಲಾಗುತ್ತೆ. ಭಾರತದ ಟಾಪ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಬಂತು ಅಂತಾಗ ಎಲ್ಲರಿಗೂ ಒಂದು ಭರವಸೆ ಸಿಗುತ್ತೆ. ಆದ್ರೆ ಅಲ್ಲಿಯೂ ಗೊಂದಲ ಬಗೆಹರಿಯುವ ಬದಲು ಮತ್ತಷ್ಟು ಜಾಸ್ತಿ ಆಗುತ್ತೆ ಅಲ್ವಾ? ಹೌದು. ಆಕ್ಚುಲಿ ಸಿಬಿಐ ಒಳಗೆ 2 ಬೇರೆ ಬೇರೆ ಟೀಮ್ಗಳು 2 ಬೇರೆ ಬೇರೆ ಥಿಯರಿ ಕೊಡ್ತಾರೆ. ಓಕೆ. ಮೊದಲ ಟೀಮ್ ಅರುಣ್ ಕುಮಾರ್ ಅವರ ನೇತೃತ್ವದಲ್ಲಿ ಇತ್ತು. ಅವರ ಪ್ರಕಾರ ಈ ಕೊಲೆ ಮಾಡಿದ್ದು ಪೇರೆಂಟ್ಸ್ ಅಲ್ಲ, ಬದಲಾಗಿ ಆ ಏರಿಯಾದಲ್ಲಿ ಕೆಲಸ ಮಾಡ್ತಿದ್ದ 3 ಕೆಲಸಗಾರರು, ಕೃಷ್ಣ, ರಾಜ್ಕುಮಾರ್ ಮತ್ತು ವಿಜಯ್ ಮಂಡಲ್. ಓಕೆ. ಕೃಷ್ಣ ರಾಜೇಶ್ ತಲ್ವಾರ್ ಅವರ ಕ್ಲಿನಿಕ್ನಲ್ಲಿ ಅಸಿಸ್ಟೆಂಟ್ ಆಗಿದ್ದ. ಕೊಲೆ ನಡೆಯುವ 2 ದಿನದ ಮುಂಚೆ ರಾಜೇಶ್ ಆತನಿಗೆ ಸಿಕ್ಕಾಪಟ್ಟೆ ಬೈದು ಅವಮಾನ ಮಾಡಿದ್ರು. ಆ ಸೇಡಿಗಾಗಿ ಕೃಷ್ಣ ತನ್ನ ಫ್ರೆಂಡ್ಸ್ ಜೊತೆ ಸೇರಿ ಈ ಕೆಲಸ ಮಾಡ್ದ ಅಂತ ಟೀಮ್ 1 ಹೇಳುತ್ತೆ.
ಇದನ್ನ ಪ್ರೂವ್ ಮಾಡೋತೆ ಅವರು 3 ಮೇಲೂ ನಾರ್ಕೋ ಟೆಸ್ಟ್ ಮಾಡಿಸ್ತಾರೆ. ಆ ಟೆಸ್ಟ್ನಲ್ಲಿ ಅವರು ಕೊಲೆ ಮಾಡಿದ್ದಾಗಿ ಕನ್ಫೆಸ್ ಕೂಡ ಮಾಡ್ತಾರೆ. ನಾರ್ಕೋ ಟೆಸ್ಟ್ ಬಗ್ಗೆ ನಮಗೊಂದು ಕ್ಲಾರಿಟಿ ಬೇಕು. ಒಬ್ಬ ವ್ಯಕ್ತಿಗೆ ಡ್ರಗ್ಸ್ ಕೊಟ್ಟು ಆತನನ್ನ ಒಂದು ಮಂಪರ ಸ್ಥಿತಿಗೆ ತಂದು ಪ್ರಶ್ನೆ ಕೇಳ್ತಾರೆ. ಆ ಸ್ಥಿತಿಯಲ್ಲಿ ವ್ಯಕ್ತಿ ಏನೇನೋ ಹೇಳಬಹುದು. ಅದಕ್ಕೆ ಲೀಗಲ್ ಸಿಸ್ಟಮ್ನಲ್ಲಿ ಬರೀ ನಾರ್ಕೋ ಟೆಸ್ಟ್ ಇಟ್ಕೊಂಡು ಯಾರಿಗೂ ಶಿಕ್ಷೆ ಕೊಡಕ್ಕಾಗಲ್ಲ ಅಲ್ವಾ? ಅದಕ್ಕೆ ಪೂರಕವಾಗಿ ಫಿಸಿಕಲ್ ಎವಿಡೆನ್ಸ್ ಬೇಕೇ ಬೇಕು. ಎಕ್ಸಾಕ್ಟ್ಲಿ. ಅದೇ ಟೀಮ್ 1ನ ಅತಿ ದೊಡ್ಡ ಪ್ರಾಬ್ಲಮ್ ಆಯ್ತು. ನಾರ್ಕೋ ಟೆಸ್ಟ್ನಲ್ಲಿ ಅವರು ಒಪ್ಕೊಂಡ್ರು ಅನ್ನೋದನ್ನ ಬಿಟ್ರೆ ಆ 3 ಬೆರಳಚ್ಚು, ರಕ್ತದ ಕಲೆ ಅಥವಾ ಯಾವುದೇ ಫಿಸಿಕಲ್ ಎವಿಡೆನ್ಸ್ ಆ ಮನೆಯಲ್ಲಿ ಸಿಗ್ಲಿಲ್ಲ. ಅಷ್ಟೇ ಅಲ್ಲ, ಕೊಲೆಯಾದ ರಾತ್ರಿ ಆ 3 ಬೇರೆ ಬೇರೆ ಕಡೆ ಇದ್ರು ಅನ್ನೋದಕ್ಕೆ ಪ್ರಬಲವಾದ ಆಲಿಬೈ ಇತ್ತು. ಹೀಗಾಗಿ ಕೆಲ್ಸಗಾರರ ಥಿಯರಿ ಕಂಪ್ಲೀಟ್ ಆಗಿ ರಿಜೆಕ್ಟ್ ಆಯ್ತು. ಅಂದ್ರೆ ಒಂದು ಕಡೆ ಕೆಲ್ಸಗಾರರು ಅಂತ ನಾರ್ಕೋ ಟೆಸ್ಟ್ ಮಾಡಿಸ್ತಾರೆ, ಆದ್ರೆ ಎವಿಡೆನ್ಸ್ ಸಿಗಲ್ಲ. ಆಗ ಸಿಬಿಐ ಏನ್ ಮಾಡುತ್ತೆ? ತಮ್ಮ ಮೊದಲ ಥಿಯರಿ ಫೇಲ್ ಆದಾಗ ಅವರು ತಮ್ಮ ಫೋಕಸ್ ಅನ್ನ ಮತ್ತೆ ಪೇರೆಂಟ್ಸ್ ಕಡೆ ಶಿಫ್ಟ್ ಮಾಡ್ತಾರೆ. ಸೆಪ್ಟೆಂಬರ್ 2009ರಲ್ಲಿ ಎಜಿಎಲ್ ಕೌಲ್ ಅವರ ನೇತೃತ್ವದಲ್ಲಿ ಸಿಬಿಐನ 2ನೇ ಟೀಮ್ ಎಂಟ್ರಿ ಕೊಡುತ್ತೆ. ಓಕೆ, ಇವರು ಮತ್ತೆ ಪೇರೆಂಟ್ಸ್ ಮೇಲೆನೆ ಕೇಸ್ ಫಿಕ್ಸ್ ಮಾಡ್ತಾರಾ? ಹೌದು. ಈ ಟೀಮ್ ಕೆಲವು ಹೊಸ ಪಾಯಿಂಟ್ಸ್ ಮುಂದಿಡುತ್ತೆ. ಮೊದಲನೇದಾಗಿ, ಕೊಲೆ ಮಾಡಲು ಬಳಸಿದ್ದು ಒಂದು ಗಾಲ್ಫ್ ಸ್ಟಿಕ್ ಅಂತ ಹೇಳ್ತಾರೆ. ರಾಜೇಶ್ ತಲ್ವಾರ್ ಬಳಿ ಇದ್ದ ಗಾಲ್ಫ್ ಸ್ಟಿಕ್ ಸೆಟ್ನಲ್ಲಿ 5ನೇ ನಂಬರ್ ಸ್ಟಿಕ್ ಮಾತ್ರ ತುಂಬಾ ಕ್ಲೀನ್ ಆಗಿತ್ತು ಅಂತ. ಜೊತೆಗೆ ಆರುಷಿ ಮತ್ತು ಶೇಮರಾಜ್ ಇಬ್ಬರ ಕತ್ತಿನ ಮೇಲಿದ್ದ ಗಾಯದ ಶೇಪ್ ನೋಡಿದ್ರೆ ಅದು ಮೆಡಿಕಲ್ ಪ್ರೊಫೆಷನಲ್ಸ್ ಮಾತ್ರ ಮಾಡಬಹುದಾದ ಸರ್ಜಿಕಲ್ ಕಟ್ಸ್ ಅನ್ನೋದು ಸಿಬಿಐನ ಸ್ಟ್ರಾಂಗ್ ಪಾಯಿಂಟ್ ಆಗಿತ್ತು. ರಾಜೇಶ್ ಮತ್ತು ನೂಪುರ್ ಇಬ್ರು ಡೆಂಟಿಸ್ಟ್ ಆಗಿದ್ರಿಂದ ಅವರಿಗೆ ಈ ಸ್ಕಿಲ್ ಇತ್ತು ಅಂತ ಹೇಳ್ತಾರೆ. ಈ ಸರ್ಜಿಕಲ್ ಕಟ್ ಲಾಜಿಕ್ ನನಗೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ ನೋಡಿ. ಡೆಂಟಿಸ್ಟ್ ಅಂದ್ರೆ ಹಲ್ಲಿನ ಚಿಕಿತ್ಸೆ ಕೊಡೋರು, ಅವ್ರೇನು ಕತ್ತು ಕೊಯ್ಯೋ ಸರ್ಜನ್ಗಳಲ್ಲ. ಒಂದು ಚೂಪಾದ ಆಯುಧ ಹಿಡಿದು ಸಿಕ್ಕಾಪಟ್ಟೆ ಕೋಪದಲ್ಲಿ ಕೊಯ್ದ್ರೆ ಎಂತಹ ವ್ಯಕ್ತಿಯಾದರೂ ಆ ರೀತಿ ಕಟ್ ಮಾಡಬಹುದು. ಇದನ್ನೇ ಇಟ್ಕೊಂಡು ಡೆಂಟಿಸ್ಟ್ ಮಾತ್ರ ಮಾಡಕ್ಕೆ ಸಾಧ್ಯ ಅಂತ ಕನ್ಕ್ಲೂಡ್ ಮಾಡೋದು ಫೋರ್ಸ್ಡ್ ಲಾಜಿಕ್ ಅನ್ಸಲ್ವಾ? ಅದೇ ಈ ಪಾಯಿಂಟ್ ಮೇಲೆ ಸಾಕಷ್ಟು ಡಿಬೇಟ್ ಆಗಿದೆ. ಇನ್ನೊಂದು ಮುಖ್ಯವಾದ ಬದಲಾವಣೆ ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಓಕೆ. ಆರಂಭದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ ಆರುಷಿ ಬಾಡಿ ಮೇಲೆ ಯಾವುದೇ ಲೈಂಗಿಕ ದೌರ್ಜನ್ಯ ಆಗಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ರು. ಆದ್ರೆ ಸಿಬಿಐ ಟೀಮ್ 2 ಬಂದಾಗ ಸುಮಾರು 1 ವರ್ಷದ ನಂತರ ಅದೇ ಡಾಕ್ಟರ್ ತಮ್ಮ ಸ್ಟೇಟ್ಮೆಂಟ್ ಚೇಂಜ್ ಮಾಡ್ತಾರೆ. ಹೌದು, ಪ್ರೈವೇಟ್ ಪಾರ್ಟ್ಸ್ ಕ್ಲೀನ್ ಆಗಿತ್ತು ಅಂತ ಹೇಳ್ತಾರಲ್ವಾ? ಹೌದು. ಇಷ್ಟು ದಿನ ಬಿಟ್ಟು ಯಾವುದೇ ಫೋಟೋಗ್ರಾಫಿಕ್ ಎವಿಡೆನ್ಸ್ ಇಲ್ಲದೆ ಕೇವಲ ನೆನಪಿನ ಆಧಾರದ ಮೇಲೆ ಒಬ್ಬ ಡಾಕ್ಟರ್ ಹೇಳೋ ಮಾತನ್ನ ಇಟ್ಕೊಂಡು ಪೇರೆಂಟ್ಸ್ ವಿರುದ್ಧವೇ ಕಥೆ ಕಟ್ಲಾಗತ್ತೆ. ಅಂದ್ರೆ ಸಿಬಿಐನಂತಹ ಟಾಪ್ ಏಜೆನ್ಸಿಯೇ ಇಷ್ಟೊಂದು ಕನ್ಫ್ಯೂಸ್ ಆಗಿದ್ರೆ ಒಂದ್ಸಲ ಕೆಲ್ಸಗಾರರು ಅಂತಾರೆ, ಇನ್ನೊಂದ್ಸಲ ಗಾಲ್ಫ್ ಸ್ಟಿಕ್ ಥಿಯರಿ ತರ್ತಾರೆ. ಇಲ್ಲಿ ಸಾಕ್ಷ್ಯಗಳಿಗಿಂತ ಅವ್ರದೇ ಆದ ಊಹೆಗಳು ಅಥವಾ ಅಸಂಪ್ಷನ್ಸ್ ಜಾಸ್ತಿ ಆಗ್ತಿದೆಯಲ್ವಾ? ಈ ಕಗ್ಗಂಟು ಫೈನಲ್ ಆಗಿ ಕೋರ್ಟ್ ಮೆಟ್ಲೇರಿದಾಗ ಏನಾಯ್ತು? ಸಾಕ್ಷ್ಯಗಳಿಲ್ಲ, ಆದ್ರೆ ಬೇರೆ ಬೇರೆ ಥಿಯರಿಗಳಿವೆ. ಇದೇ ಕಾರಣಕ್ಕೆ ಡಿಸೆಂಬರ್ 2010ರಲ್ಲಿ ಸಿಬಿಐ ಒಂದು ಕ್ಲೋಜರ್ ರಿಪೋರ್ಟ್ ಫೈಲ್ ಮಾಡುತ್ತೆ. ಅಂದ್ರೆ ಕೇಸ್ ಕ್ಲೋಸ್ ಮಾಡೋಕೆ? ಹೌದು. ನಮಗೆ ಪೇರೆಂಟ್ಸ್ ಮೇಲೆ ಡೌಟ್ ಇದೆ, ಆದ್ರೆ ಕೋರ್ಟ್ನಲ್ಲಿ ಪ್ರೂವ್ ಮಾಡುವಷ್ಟು ಸಾಕ್ಷ್ಯಗಳಿಲ್ಲ ಅಂತ ಸಿಬಿಐ ಹೇಳುತ್ತೆ. ಆದ್ರೆ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಕ್ಲೋಜರ್ ರಿಪೋರ್ಟ್ ಅನ್ನು ಒಪ್ಕೊಳ್ಳಿಲ್ಲಲ್ವಾ? ಎಕ್ಸಾಕ್ಟ್ಲಿ. ಅವರು ಆ ರಿಪೋರ್ಟ್ ಅನ್ನೇ ಚಾರ್ಜ್ ಶೀಟ್ ಆಗಿ ಕನ್ವರ್ಟ್ ಮಾಡಿ ಟ್ರಯಲ್ ಶುರು ಮಾಡೋಕೆ ಆದೇಶ ಕೊಡ್ತಾರೆ. ಲೀಗಲ್ ಹಿಸ್ಟ್ರಿಯಲ್ಲಿ ಯಾವುದೇ ಹೊಸ ಸಾಕ್ಷ್ಯಗಳಿಲ್ಲದೆ ಈ ರೀತಿ ಟ್ರಯಲ್ ಶುರು ಮಾಡೋದು ತುಂಬಾ ರೇರ್ ಮೂವ್. ಸುಮಾರು 2 ವರ್ಷಗಳ ಕಾಲ ಕೋರ್ಟ್ನಲ್ಲಿ ವಾದವಿವಾದಗಳು ನಡೀತಾ ಇರುತ್ತೆ. ಫೈನಲಿ ನವೆಂಬರ್ 2013ನಲ್ಲಿ ಕೇವಲ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಅಂದ್ರೆ ಸಂದರ್ಭಾನುಸಾರ ಸಾಕ್ಷ್ಯಗಳ ಆಧಾರದ ಮೇಲೆ ರಾಜೇಶ್ ಮತ್ತು ನೂಪುರ್ ತಲ್ವಾರ್ಗೆ ಜೀವಾವಧಿ ಶಿಕ್ಷೆ ಆಗತ್ತೆ. ಆ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಲಾಜಿಕ್ ಏನಿತ್ತು? ಕೋರ್ಟ್ನ ಲಾಜಿಕ್ ಏನಂದ್ರೆ, ಮನೆ ಒಳಗೆ 4 ಜನ ಇದ್ರು, 2 ಸತ್ತಿದ್ದಾರೆ, ಹೊರಗಿನಿಂದ ಯಾರೂ ಬರೋಕೆ ಸಾಧ್ಯವಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಹಾಗಾಗಿ ಇನ್ನುಳಿದ 2 ಈ ಕೊಲೆ ಮಾಡಿರ್ಬೇಕು ಅಂತ. ಆದ್ರೆ ಆ ಲಾಜಿಕ್ನಲ್ಲಿ ದೊಡ್ಡ ತೂತಿತ್ತು ನೋಡಿ. ಹೊರಗಿನಿಂದ ಯಾರು ಬರೋಕೆ ಸಾಧ್ಯವಿಲ್ಲ ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಮಧ್ಯದ ಮಿಶ್ ಬಾಗಿಲು ಕೇವಲ ಲ್ಯಾಚ್ ಆಗಿತ್ತು. ಮತ್ತು ಹೇಮರಾಜ್ ರೂಮ್ ಮೂಲಕ ಹೊರಗಡೆ ಹೋಗೋಕೆ ಆ ಪ್ಯಾರಲಲ್ ಆಕ್ಸೆಸ್ ಇತ್ತಲ್ವಾ? ಹೌದು, ಖಂಡಿತ ಇತ್ತು. ಈ ಎಲ್ಲಾ ಡೌಟ್ಸ್ ಇಟ್ಕೊಂಡು 4 ವರ್ಷ ಜೈಲಿನಲ್ಲಿ ಕಳೆದ ನಂತರ 2017ರಲ್ಲಿ ಅಲಹಾಬಾದ್ ಹೈಕೋರ್ಟು ಈ ತೀರ್ಪನ್ನ ಕಂಪ್ಲೀಟ್ ಉಲ್ಟಾ ಮಾಡುತ್ತೆ ತಾನೆ? ಹೌದು. ಅಲಹಾಬಾದ್ ಹೈಕೋರ್ಟ್ ತುಂಬಾ ಕ್ಲಿಯರ್ ಆಗಿ ಹೇಳುತ್ತೆ, ಸಾಕ್ಷ್ಯಗಳೇ ಇಲ್ಲದೆ ಕೇವಲ ಊಹೆಗಳ ಮೇಲೆ ಯಾರಿಗೂ ಶಿಕ್ಷೆ ಕೊಡೋಕಾಗಲ್ಲ ಅಂತ. ಕರೆಕ್ಟ್. ಅನುಮಾನ ಎಷ್ಟೇ ಬಲವಾಗಿದ್ರೂ ಅದು ಸಾಕ್ಷ್ಯದ ಜಾಗವನ್ನ ತೆಗೆದುಕೊಳ್ಳಲಾರದು. ಸಿಬಿಐನ ಥಿಯರಿಗಳು ಬರೀ ಕಥೆಗಳಾಗಿವೆ. ಯಾವುದೇ ಫೋರೆನ್ಸಿಕ್ ಪ್ರೂಫ್ ಅಂದ್ರೆ DNA ಅಥವಾ ನೇರ ಸಾಕ್ಷ್ಯಗಳಿಲ್ಲ ಅಂತ
ಬೆನಿಫಿಟ್ ಆಫ್ ಡೌಟ್ ಆಧಾರದ ಮೇಲೆ ಇಬ್ಬರನ್ನು ಖುಲಾಸೆ ಮಾಡುತ್ತೆ. ಅಂದ್ರೆ ಪೇರೆಂಟ್ಸ್ ನಿಜವಾಗ್ಲೂ ವಿಕ್ಟಿಮ್ಸಾ? ತಮ್ಮ ಪ್ರೀತಿಯ ಮಗಳನ್ನು ಕಳೆದುಕೊಂಡು ಸಮಾಜದಿಂದ ಮೀಡಿಯಾದಿಂದ ಉಗುಳಿಸ್ಕೊಂಡು ಕೊಲೆಗಡುಕರು ಅನ್ನೋ ಹಣೆಪಟ್ಟಿ ಕಟ್ಕೊಂಡು 4 ವರ್ಷ ಜೈಲುವಾಸ ಅನುಭವಿಸಿದ್ದು ನಮ್ಮ ಸಿಸ್ಟಮ್ನ ಅತಿ ದೊಡ್ಡ ಫೇಲ್ಯೂರ್ ಅಲ್ವಾ? ಹೌದು. ರಾಜೇಶ್ ತಲ್ವಾರ್ ಜೈಲಿನಿಂದ ಬಂದ ಮೇಲೆ ದ ಕಿಲ್ಲಿಂಗ್ ಆಫ್ ಆರುಷಿ ಅಂಡ್ ದ ಮರ್ಡರ್ ಆಫ್ ಜಸ್ಟಿಸ್ ಅನ್ನೋ ಪುಸ್ತಕದಲ್ಲಿ ಇದೇ ಮಾತನ್ನ ಹೇಳ್ತಾರೆ. ಇದು ಕೇವಲ ಆರುಷಿ ಮತ್ತು ಹೇಮರಾಜ್ ಮರ್ಡರ್ ಅಲ್ಲ, ಇದು ನ್ಯಾಯದ ಕೊಲೆ. ಪ್ರಸ್ತುತ ಈ ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿದೆ ಅಲ್ವಾ? ಹೌದು. 2018ರಲ್ಲಿ ಹೇಮರಾಜನ ಪತ್ನಿ ಮತ್ತು ಸಿಬಿಐ ಅಲಹಾಬಾದ್ ಹೈಕೋರ್ಟ್ನ ತೀರ್ಪನ್ನ ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದ್ದಾರೆ. ಆದರೆ ಇವತ್ತಿಗೂ 13 ವರ್ಷದ ಆರುಷಿ ಮತ್ತು 45 ವರ್ಷದ ಹೇಮರಾಜ್ಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋದು ಕಹಿ ಸತ್ಯ. ಒಂದು ಕ್ಷಣ ಯೋಚಿಸಿ, ಕೋರ್ಟ್ ಹೇಳಿದ ಹಾಗೆ ಒಂದು ವೇಳೆ ತಲ್ವಾರ್ ದಂಪತಿ ನಿಜವಾಗಿಯೂ ಈ ಕೊಲೆ ಮಾಡಿಲ್ಲ ಅಂದ್ರೆ ಆ ಕರಾಳ ರಾತ್ರಿ ಆ 3 ಬಾಗಿಲುಗಳನ್ನ ದಾಟಿ ಆ ಮನೆಗೆ ಬಂದಿದ್ದಾದ್ರೂ ಯಾರು? ಟೆರೆಸ್ ಗೋಡೆಯ ಮೇಲಿದ್ದ ಆ ರಕ್ತಸಿಕ್ತ ಕೈಯೆಚ್ಚು ಯಾರದ್ದು? ಆ 8 ನಂಬರ್ ಶೂ ಧರಿಸಿದ್ದ ನಿಜವಾದ ಕಿಲ್ಲರ್ ನಮ್ಮ ಮಧ್ಯೆನೇ ಎಲ್ಲಿಯೋ ಆರಾಮಾಗಿ ಓಡಾಡ್ಕೊಂಡಿದ್ದಾನಾ?